ಎಲ್ರು ನಮಸ್ಕಾರ ಗುರು. ಯಪ್ಪ ಎಷ್ಟು ದಿವ್ಸ ಗ್ಯಾಪ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಗ್ಯಾಪ್ ಅನ್ಕೋರಿ. ನಾನು ಹೆವಿ ಅಂದ್ರೆ ಹೆವಿ ಮಿಸ್ ಮಾಡ್ಕೊತಿದ್ದೆ, ನೀವು ನಾನು ಮಿಸ್ ಮಾಡ್ಕೊತಾರೆ ಗೊತ್ತಿಲ್ಲ. ನಾನು 100% ನಿಮ್ಮನ್ನಂತೂ ಮಿಸ್ ಮಾಡ್ಕೊತಿದ್ದೆ. ಎದಕ್ಕೆ ಈ ಗ್ಯಾಪ್ ಅಂದ್ರೆ ಓನ್ಲಿ ಎಕ್ಸಾಮ್ ಬೇರೆ ಇದ್ದವು. ಸೊ ಅದ್ರ ಸಂಬಂಧ ಸ್ವಲ್ಪ ಬಿಟ್ಟಿದ್ದು. ಸೊ ಟ್ರೈ ಮಾಡೋ ಅವಾಗ ಬರ್ಲಕ್ಕ. ಓಕೆ, ಇವತ್ತು SRH ಮ್ಯಾಚ, ನಾಳೆ ನಮ್ಮ RCB ಮ್ಯಾಚ. SRH ಮ್ಯಾಚ್ ರಿವ್ಯೂ ಇದೇ ವಿಡಿಯೋ, ನಾಳೆ RCB ಮ್ಯಾಚ್ ನಾಳೆ ನೋಡುವ. ಓಕೆ, ಇವತ್ತು SRH ವರ್ಸಸ್ ಪಂಜಾಬ್ ಕಿಂಗ್ಸ್ ಸಿನಾರಿಯೋ ಹೆಂಗಿತ್ತಾರ ಇವತ್ತು. ಒಂದು ವೇಳೆ ಏನ್ರಿ SRH ದವ್ರು ಗೆದ್ರ ಬಿಡಿಗ SRH ದವ್ರು ಗೆದ್ರೆ ನಮ್ಮ RCBಗೆ ಟಾಪ್ 2ಕ್ಕೆ ಹೋಗೋ ಚಾನ್ಸ್ ಹೆಚ್ಚಾಗಿದ್ದು. ನಮ್ಮ RCBಗೆ SRH ದವ್ರು ಗೆದ್ರು ಇಡೀ ವಾರ ನೋಡ್ರಿ, ನಮ್ಮ RCB ಪೂರ ಹೆಲ್ಪ್ ಆಗೋ ವಾರ ಅಂತ ಹೇಳ್ಬೇಕಿದ್ದು ಒಂಥರ. ಇದಕ್ಕರ ಇಡೀ ವಾರ ಹೆಂಗತ್ತನ ಟಾಪ್ 4 ಯಾರಿದ್ರು ಅಟ್ರು ಮ್ಯಾಚ್ ಸೋತಾರ. ನಿಮ್ಗೆ ಈ ವಾರ RRದವ್ರು ಮ್ಯಾಚ್ ಸೋತ್ರು, ಮತ್ತು RRದವ್ರು ಮ್ಯಾಚ್ ಸೋತ್ರು, ಪಂಜಾಬ್ದವ್ರು 2 ಮ್ಯಾಚ್ ಸೋತ್ರು, ಮತ್ತು ಹಂಗೆ ಏನು ಮ್ಯಾಲಿಂದ್ರ ಆಲ್ಮೋಸ್ಟ್ ಟಾಪ್ 4ದವ್ರು ಅಟ್ರು ಮ್ಯಾಚ್ ಸೋತ್ರು ಈ ವಾರ ಅಂತರು. ಅದಕ್ಕೆ ಇದನ್ನ ನಮ್ಮ RCB ಅವ್ರಿಗೆ ಏನಾದರೂ ಏನೋ ಟಾಪ್ 1 ಗೋಲ ಚಾನ್ಸ್ ಐತಿ. ಒಂದು ವೇಳೆ ನಾಳೆ LAG ವರ್ಸಸ್ RCB ಐತಿ, ಈ ಮ್ಯಾಚ್ ನಮ್ಮ RCB ಅವ್ರಿಗೆ ಗೆದ್ರೆ ಅದು ತಿಳ್ಕೊಂಬಿಟ್ರಿ ನೀವು, ನೆಕ್ಸ್ಟ್ ಲೆವೆಲ್ 1ನೇ ನಂಬರ್. ನಾವು ನಾಳೆ ನೆನ್ಸ್ಕೊಳಕ್ಕೆ ಎಷ್ಟು ದಿವಸ ಆದ್ಮೇಲೆ ನಮ್ಮ RCB ಅವ್ರು 1ನೇ ನಂಬರ್ ನೋಡೋದು ಭಾಳ ಕಡೆ ಖುಷಿ ಆಗತ್ತೆ. ದಿನ ನಮ್ಮ RCB ನಂಬರ್ 2 ನೋಡಿ ಬ್ಯಾಸರ ಐತೆ. ನಂಬರ್ 1 ಹೋಲೈತೆ. ನಾಳೆ ಲಕ್ನೋದವ್ರ ಮೇಲೆ ಏನು ಹೊಡೆದ್ರು, ಈ ಸಲ ನಂಬರ್ 1 ನಮ್ಮದೇ. ಲಾಸ್ಟ್ 5 ಮ್ಯಾಚ್ ಅದ ನಮ್ಮ RCBಗೆ. 9 ಮ್ಯಾಚ್ ಬಂದಾಗ 5 ಮ್ಯಾಚ್ ಅದಾವೆ. ಆ 5 ಮ್ಯಾಚ್ನಾಗ ಓನ್ಲಿ ಒಟ್ಟು 3 ಮ್ಯಾಚ್ ಗೆದ್ರೆ 18 ಪಾಯಿಂಟ್ ಅಕ್ಕ. ನಮ್ಮ 4 ಮ್ಯಾಚ್ ಗೆದ್ರೆ 20 ಅಕ್ಕವು, 5ಕ್ಕೆ 5 ಗೆದ್ರೆ 22 ಪಾಯಿಂಟ್ ಅಕ್ಕವು, 18 ಗೆದ್ರೆ ಟಾಪ್ 2 ಪಿಕ್ಸ್, 20 ಮಾಡ್ರೆ ನಂಬರ್ 1 ಪಿಕ್ಸ್, 22 ಮಾಡ್ರೆ ಅದ್ರ ಬಿಟ್ಟ ಹೋಗ್ರಿ ಕಡೆ 1ನೇ ಜಾಗ 100+ ಇದು ಸೀಲ್ ಹಾಕೊಂಬಿಟ್ರಿ ನೀವು. 1ನೇ ನಂಬರ್ ನಮ್ದು 22 ಪಾಯಿಂಟ್ ಅಂದ್ರೆ ಅಷ್ಟು ಲೆವೆಲಿಗೆ ಹೋಗ್ಲಿ ನಮ್ಮ ಆಸೆ. ಹೊಕ್ಕರ್ಲೆ ಗೊತ್ತಿಲ್ಲ, ಮಿನಿಮಮ್ ಅಂದ್ರೆ 3 ಗೆದ್ರೆ ಸಾಕು 18 ಪಾಯಿಂಟ್ ಹಾಕೋ 1ನೇ ಟಾಪ್ 2 ಪಿಕ್ಸ್ ಆಗಿರುತ್ತೆ. ಓಕೆ, ಇವತ್ತು SRH ವರ್ಸಸ್ ಪಂಜಾಬ್ ಕಿಂಗ್ಸ್ ಬರ್ನು. ಓಕೆ, SRH ವರ್ಸಸ್ ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ. ಫಸ್ಟ್ ಏನು ಅನ್ಕೊಂಡಿದ್ದೇವೆ, ಪಕ್ಕ ಒಂದು ಏನೋ 100% ಒಂದು ಹೈಯೆಸ್ಟ್ ಸ್ಕೋರಿಂಗ್ ಮ್ಯಾಚ್ ಆಕತ್ತೆ ಅನ್ಕೊಂಡಿದ್ದೆ. ಆ್ಯಸ್ ಎಕ್ಸ್ಪೆಕ್ಟೇಷನ ನಾವೆಲ್ಲ ದೂರ ಅನ್ಕೊಂಡಿದ್ದೆ. ಅದಕ್ಕೆ 200 300 300 ಅತ್ಲ ಅನ್ಕೊಂಡಿದ್ವಿ. 300 ಅನ್ಕೊಂಡಟ್ಟು ಆಗಲ್ಲ. ಇದಕ್ಕೆ ಈಸಿ ಇಲ್ಲ. ಬಂದ್ಕೊಳ್ಳಿ ಎಲ್ಲ ಬೌಲರ್ಗಳು ದಾಡ್ ರನ್ ಕೊಡ್ಬೇಕಾಗೈತಿ. ಬ್ಯಾಟ್ಸ್ಮನ್ಗಳು ಬಂದ್ಕೊಳ್ಳಿ 1 ಓವರ್ ಬಿಡ್ಲಾರ್ದ ಪ್ರತಿ ಓವರ್ ಬಡಿಬೇಕಾಗೈತಿ. ಅಂದ್ರೆ ಈ ಎಷ್ಟು 20 ಓವರ್ ಇರ್ತಾವೆ. 20 ಓವರಿಗೆ 10 ಹೊಡೆದ್ರು ಎಷ್ಟು, 10 ಓವರಿಗೆ 100, ಒಂದು ಮಿನಿಮಮ್ ಅಂದ್ರೆ ಒಂದು 15 ಇಟ್ಕೊಂಡು ಹೋಗ್ಬೇಕಾಗೈತೆ. ಎಸ್, ಓವರಿಗೆ 15 ಇಟ್ಕೊಂಡು ಹೋಗ್ಬೇಕಾಗತ್ತೆ 300 ಹೊಡ್ಲಿಕ್ಕೆ. ಆ ಪರಿ ಚಾನ್ಸ್ ಇರಲಿಲ್ಲ. ಅದಕ್ಕೆ ಹೊಡೆದಿದ್ದವ್ರು 230 ಚಿಲ್ಲರೆ ಹೊಡೆದಿದ್ದು SRH ಅವರು. SRH ಅವರು ಹೆಂಗೈತೆ ಗೊತ್ತಾಗೋದು, ಅವ್ರ ಟೀಮ್ನಾಗ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಾರೆ. ಹೆಡ್ ಅಭಿಷೇಕ್ ಶರ್ಮಾ, ಹೆನ್ರಿಸ್ ಕ್ಲಾಸನ್, ನಿಮ್ದೇನು ಕೆಲಸ ಬರೋದೈತಿ ಹೊಡಿದೈತಿ ಹೋಗೋದೈತಿ, ಬರೋದೈತಿ ಹೊಡಿದೈತಿ ಹೋಗೋದೈತಿ. ನಿಮ್ಮ ಸೆಂಚುರಿ ನೋಡಕ್ಕೆ ಹೋಗ್ಬಿಟ್ರಿ, ನಿಮ್ಮ ಹಾಫ್ ಸೆಂಚುರಿ ನೋಡಕ್ಕೆ ಹೋಗ್ಬಿಟ್ರಿ, ನಿಮ್ಮ ಸ್ಟ್ರೈಕರ್ ನೋಡಕ್ಕೆ ಹೋಗ್ಬಿಟ್ರಿ, ಏನು ತಿಳ್ಕೊಡ್ಸ್ಬಿಡ್ರಿ. ಯಾರು ಹೊರಗಿನವ್ರ ಮಾತು ಕೇಳಕ್ಕೆ ಹೋಗ್ಬ್ಯಾಡ್ರಿ. ಬರ್ರಿ ಹೊಡೀರಿ, ಬರ್ರಿ ಹೊಡೀರಿ. ಔಟ್ ಆಗುತ್ತೆ ಎಲ್ಲಿ ಕೆಡ್ಸ್ಕೊಬೇಡ್ರಿ ನೀವು. ಒಂದು ರನಿಗೆ ಬೇಕಾದ್ರೆ ಔಟ್ ಆಗ್ತಾರೆ. ನಿಮ್ಮ ಅಲ್ಟಿಮೇಟ್ ಗೋಲಾಗಿ ಏನ್ಬೇಕು, ಹೊಡಿದು ಸೀದಾ ಅಷ್ಟೇ. ಈಗ ಅದೇ ಥರ ನೋಡ್ರಿ ನೀವು ಹೆಂಗೆ ಆಡೋದ್ರೆ SRH ಅವರು 50 ಇದು ಎಷ್ಟು 30+ ರನ್ ಹೊಡೆದ್ರು. 30 ಆಲ್ಮೋಸ್ಟ್ 35 ರನ್ ಏನು ಹೊಡೆದು ಕಾಣಿಸ್ತಾ ಅಭಿಷೇಕ್ ಶರ್ಮಾ. ಅವ್ರು ಇರ್ತಕ್ಕ ಹೆಂಗಿತ್ತು ಸ್ಕೋರ್ ಗೊತ್ತಾನೆ. 240 250 260 300 ತಕ ಕನಸ್ಕಾಣತ್ತಿದ್ದು ನಾವು. ಎಲ್ಲಿ ಬೇಕಾರೆ 300. ಹಂಗೇನು ಮಾಡಲ್ಲ. ಒಂದು ಸ್ವಲ್ಪ ಮಾತೊಳ್ಳಿ ತಾಳಿಗಿಳಿಸಿದ್ದು ನಮ್ಮ ಈ ಪಂಜಾಬ್ ಬಾಲರ್ ರಾಕಿ ಫರ್ಗ್ಯೂಸನ್ ಮಾತು ನಮ್ಮ ಭಾಳ ಮ್ಯಾಲೆ ಹೋಗ್ಬಿಡ್ತಾರೆ ಅನ್ನೋದು ಕಾಲು ಜಗ್ಗಿದ್ರು. ಇದಕ್ಕಾರ ನಾವು 300 ಕನ್ಸ್ಕಾಣತ್ತಿದ್ವಿ. 300 ಏನು 50 ಆಗಲ್ಲಪ್ಪಿ. ಎಷ್ಟು 200 ಏನು ಬಿದ್ರು ನಿಮ್ದೈತಿ. ಅಭಿಷೇಕ್ ಶರ್ಮಾ ಅವ್ರು ತಗೋರು. ಅಭಿಷೇಕ್ ಶರ್ಮಾ ಬಿಟ್ಟರು ಹೆಡ್ ಬಿಡೋಕಲ್ಲ, ಹೆಡ್ ಬಿಡ್ಲಿ ಹತ್ರ. ಹೆಡ್ಡನ್ನು ನಮ್ಮ ಇವ್ರು ತೆಗೆದ್ರು, ಯಾರೋ ಹೆಡ್ಡು ನಮ್ಮ ಲಗುಟ್ ತೆಗೆದ್ರು. ಹೆಡ್ಡನ್ನು ತೆಗ್ದಿಂದ ಇಶಾನ್ ಕಿಶನ್ ಅವ್ರು ಸೂಪರ್ ಸಖತ್ ಒಂದು 50 ಹೊಡೆದ್ರು. ಆದಾಗಿಂದ ಇವ್ರು ಮುಗಿತಾನೆ ಹೆನ್ರಿಸ್ ಕ್ಲಾಸನ್ ಅಂತಿದ್ದ. SRH ಟೀಮ್ನಾಗ ನೀವು ಅಭಿಷೇಕ್ ಶರ್ಮಾ ತೆಗೆದ್ರೆ ಹೆಡ್ ಬಿಡ್ತಾರೆ. ಹೆಡ್ಡನ್ನು ತೆಗಿದ್ರೆ ಇಶಾನ್ ಕಿಶನ್ ತೆಗಿದ್ರೆ ಹೆನ್ರಿಸ್ ಕ್ಲಾಸನ್ ತೆಗಿದ್ರೆ ನಿತೀಶ್ ಕುಮಾರ್ ರೆಡ್ಡಿನ ತೆಗಿದ್ರೆ ಸಾಯಿಲರ್ ತೆಗಿದ್ರೆ ಸ್ಮರಣ್ ರವಿಚಂದ್ರನ್. ಯಾರನ್ನ ತೆಗಿತಾರೆ ನೀವು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆದ್ರೆ ಪಕ್ಕಾ ಕನ್ಸಿಸ್ಟೆನ್ಸಿ ಇಲ್ಲ SRH ಟೀಮ್ ಕಡೆ ಅಷ್ಟೇ. ಅದನ್ನು ಬಿಟ್ಟರೆ ಏನು ತೊಂದರೆ ಇಲ್ಲ ಅವ್ರದ್ದು. ಓಕೆ, 234 ಹೊಡೆದಿದ್ರೆ
ನಾ ಅನ್ಕೊಂಡೆ 234 ನಾ ಗೆಲ್ತಾರೆ ಆರಾಮ. ಆದರೆ ಏನು ಅಂತಂದ್ರೆ ಇತ್ತಂದ್ರೆ SRH ಅವ್ರು ಸಮೀಪ ಬಂದು ಗೆಲ್ಬೇಕಾಯ್ತು. ಭಾಳ ಊಟ ಗೆದ್ರೆ ನಮ್ಮ RCB ಲೆವೆಲಿಗೆ ನಟ್ರ ಬರೋಕ್ಕಾಗಲ್ಲ ಬರ್ದು ಬೇಡತ್ತೆ ಅಷ್ಟೇ ಒಂಥರ ದುರಾಸೆ ತನ್ಕೊಂಬಿಟ್ರಿ ನೀವು. ದುರಾಸೆ ಯಾಕೆ ನಮ್ಮ ಟೀಮಿಗೆ ನಾವು ಆಸೆ ಪಟ್ರೆ ಅದು ಒಳ್ಳೆ ಆಸೆನ ತಿಳ್ಕೊಂಬಿಡ್ರಿ. ನಾವು ಸಮೀಪ ಬಂದ ಗೆಲ್ಲಿ SRH ಅವ್ರು ತನ್ಕೊಂಡ್ವಿ, ಸಮೀಪ ಬಂದು ಗೆದ್ರು. ಪಂಜಾಬ್ ಟೀಮ್ನ ಹೆಂಗೈತಿ ಎಲ್ಲ ಭಾಳ ಶ್ರೇಯಸ್ ಅಯ್ಯರ್ ಬಗ್ಗೆ ಹೊಗಳ ಅಂದರೆ ಶ್ರೇಯಸ್ ಅಯ್ಯರ್ ನೆಕ್ಸ್ಟ್ ಲೆವೆಲ್ ಪ್ಲೇಯರ್, ಭಾರಿ ಪ್ಲೇಯರ್. ಒಂದು ಏನು ತೊಂದರೆ ಐತೆ ಗೊತ್ತಾ, ಅವ್ರ ಟೀಮ್ನಾಗ ಏನು ಬೇಸ್ ಅಂದ್ರೆ ಅವ್ರ ಟೀಮ್ನಾಗ ಒಂದು ಮಿನಿಮಮ್ ಒಂದು 50 ಪಾರ್ಟ್ನರ್ಶಿಪ್ ಇತ್ತಂದ್ರೆ ಅಂದ್ರೆ ಓಪನಿಂಗ್ ಪಾರ್ಟ್ನರ್ಶಿಪ್ ಒಂದು 50+ ಹೋಗಿತ್ತಂದ್ರೆ ಅಷ್ಟೇ ಶ್ರೇಯಸ್ ಅಯ್ಯರ ಪರ್ಫಾರ್ಮೆನ್ಸ್ ಬಂದಿದ್ದು ನಾವಂತೂ ನೋಡಿದ್ದೆವು. ಇವರೇ ಔಟ್ ಆಫ್ ದಿ ಬಾಕ್ಸ್ ಬಂದ 2 ರನ್ನಿಗೆ 3 ರನ್ನಿಗೆ 2 ವಿಕೆಟ್ ಬಿದ್ದಾಗ ಪಂಜಾಬ್ ಟೀಮ್ನ ಎತ್ಕೊಂಡು ಮ್ಯಾಲೆ ಹೋಗಿದ್ದು IPL ಭಾಳ ನೋಡಿಲ್ಲ ನಾವು. ಸೊ ಅದಕ್ಕೆ ಕಾಣಿಸ್ಲತ್ತು ನನ್ನ ಆಸೆ ಅಷ್ಟೇ, ಶ್ರೇಯಸ್ ಅಯ್ಯರ್ ಇರ್ಲಾದ ಮ್ಯಾಚನ್ನ ಗೆಲ್ಲಿಸ್ಬೇಕು, ಅದು ನನ್ನ ಆಸೆ ನೋಡ್ಬೇಕಾಯ್ತು. ಇದು ಓಪನರ್ಸ್ಗಳೆಲ್ಲ ತಂದು ಕೊಟ್ಟಿದ್ದು ಮ್ಯಾಚ್ ಗೆಲ್ಸೋದು ಒಂಥರ ಅಂದೇನು ಆ ಲೆವೆಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕೆ ಬರೋಲ್ಲ ಅಷ್ಟೇ. ಏನಂದ್ರು ಇವತ್ತು ಪಂಜಾಬ್ದವ್ರು ಓಪನರ್ ಕೈ ಹಿಡಲಿಲ್ಲ, ಹಂಗೆ ಶ್ರೇಯಸ್ ಅಯ್ಯರ್ ಕೈ ಹಿಡಲಿಲ್ಲ. ಒಬ್ಬ ದ ಮ್ಯಾನ್, ದ ಮೈತ್, ದ ಗೋಡ್, ದ ಲೆಜೆಂಡ್, ಆಸ್ಟ್ರೇಲಿಯನ್ ಯಂಗ್ ಪ್ಲೇಯರ್ ಕೂಪರ್ ಕಾನ್ಲಿ ಒಬ್ಬರ ಕೈ ಹಿಡಿದಿದ್ದು, ಅದು 100. ಆಲ್ರೆಡಿ ಏನ್ರಿ ಪಂಜಾಬ್ ಟೀಮ್ ಏನೋ ಓಪನಿಂಗ್ ಟಾಪ್ ಆರ್ಡ್ರ್ ಏನ್ರಿ ಹೆಲ್ಪ್ ಕೊಟ್ಟಿತ್ತಂದ್ರೆ ಪಕ್ಕ ಗೆಲ್ಲು ಮ್ಯಾಚ್ ಆವತ್ತು. ಏನ್ರಿ ಬರೀ ಬರೀ 34, ಐ ಹೋಪ್ ಬರೀ 34 ಅನಿಸುತ್ತೆ ಅಷ್ಟೊಂದು ಇರ್ಲಾದ ಮ್ಯಾಚ್ನ ತಂದು ಕೊಟ್ಟಿದ್ರು ಕೈಯಾಗ. ತಂದು ಕೊಟ್ಟಿಗೆ ಆಟ ನಮ್ಗೆ ಏನು ಮಾಡಕ್ಕೆ ಬರಲ್ಲ. ಓಕೆ, ಎಷ್ಟೋ ಮಾಡ್ರಿ ನಮ್ಮ RCB ಬೇಕಾಯ್ತು ರಿಸಲ್ಟ ಬತ್ತು ಇವತ್ತು. ಇದಕ್ಕೆ ಪಂಜಾಬ್ದವ್ರಿಗೆ ಗೆದ್ದಿದ್ರು ಇವತ್ತು ಆಲ್ಮೋಸ್ಟ್ ಕ್ವಾಲಿಫೈ ಹಾಕಿದ್ರು. CSK ದವ್ರಿಗೆ ಹೆಲ್ಪ್ ಹಾಕಿತ್ತು. ಇವತ್ತು SRH ದವ್ರಿಗೆ ಗೆದ್ದು CSK ಇದು ಯಾರು ಬರೀದ ಕಥೆಯು ಅನವರ್ತಿ ಐತಿ. ಈಗ ಐ ಹೋಪ್ ಹಿಂಗಾಗಿ ನಮ್ಮ RCB ಹೆಲ್ಪ್ ಆಗಲಿ. ಇಡು ವಾರ ನಮ್ಮ RCB ಪ್ಲೇಆಫ್ಸ್ಗೆ ಬರಲಿ, ಟಾಪ್ 2 ಒಳಗೆ ಬರಲಿ ಅಂತ ಹಾರೈಸ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಸೋ. ಮಾತಾಡೋಣ ಎಲ್ರಿಗೂ ನಮಸ್ಕಾರ.